IPL 2025ರ ಫೈನಲ್ ಮ್ಯಾಚ್ ನಡೆಯಲಿದೆ. RCB ಹಾಗೂ ಕಿಂಗ್ಸ್ 11 ಪಂಜಾಬ್ ತಂಡಗಳ ಮಧ್ಯೆ ಭಾರಿ ಹಣಾಹಣಿ ಪಂದ್ಯ ನಡೆಯಲಿದೆ. ಹೀಗಾಗಿ RCB ಕಪ್ ಗೆಲ್ಲಲಿ ಎಂದು ಮುದ್ದಿಬಿಹಾಳ ನಗರದ ಜನತೆ RCB ತಂಡಕ್ಕೆ ಶುಭ ಹಾರೈಸಿದ್ದಾರೆ. 18 ವರ್ಷಗಳ ಹಿಂದೆ ಕರ್ನಾಟಕ ಹೆಸರಿನಲ್ಲಿ ಹುಟ್ಟಿಕೊಂಡ RCB IPL ತಂಡವು ಈ ಬಾರಿ ಕಪ್ಪು ಗೆಲ್ಲಲಿ ಎಂದಿದ್ದಾರೆ. ಆ ಕ್ಷಣಕ್ಕಾಗಿ ದೇಶದ ಎಲ್ಲ RCB ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು 8 ವರ್ಷದ ಬಳಿಕ ಮತ್ತೆ RCB ತಂಡ ಫೈನಲ್ ಪ್ರವೇಶಿಸಿದೆ. 18 ವರ್ಷಗಳಿಂದ RCB ಒಂದು ಬಾರಿಯೂ IPL ಕಪ್ಪು ಗೆದ್ದಿಲ್ಲ. ಆದರೆ ಈ ಬಾರಿ ಸರಣಿ ಉದ್ದಕ್ಕೂ ಬೆಂಗಳೂರು ತಂಡ ತುಂಬಾ ಚೆನ್ನಾಗಿ ಆಡಿದೆ. ಕಪ್ಪು ಗೆಲ್ಲಲು ಒಂದು ಹೆಜ್ಜೆ ಅಷ್ಟೇ ಬಾಕಿ. ಅದೊಂದು ಹೆಜ್ಜೆ ಸಕ್ಸಸ್ ಕಾಣಲಿ ಎಂದು ನಗರದ ಕ್ರಿಕೆಟ್ ಅಭಿಮಾನಿಗಳು ಹಿರಿಯರು RCB ಪರವಾಗಿ ಶುಭ ಹಾರೈಸಿದ್ದಾರೆ. RCB ಮೈಂಡ್ ಹೊಡೆದ್ರಲ್ಲ ಭಾರಿ ಬಂತದು. ಅವರೇ ಹೊಡೆದ್ರ ಅವರೇ 100 ಗೆಲ್ತಾರ ಕಪ್. ಅವರೇ RCB ಗೆಲ್ಲೋದು. ಗೆಲ್ಲೋದು ಅವರೇ ಹೊಡಿತ 100 ಇವತ್ತು ಯಾವ್ದು ಗೆಲ್ತ ಮ್ಯಾಚ್? ಇವತ್ತು RCB ಗೆಲ್ಲತ್ರಿ. ಹೆಂಗಂತೀರ RCB ಗೆಲ್ತಂತ? 18 ವರ್ಷ ಆಯ್ತು ರೀ IPL ಸ್ಟಾರ್ಟ್ ಆಗಿ, ಇನ್ನಾದ್ರೂ ಟ್ರಾಫಿ ಗೆದ್ದಿಲ್ಲ. 8 ವರ್ಷ ಬಳಿಕ ನಾವು 9ನೇ ವರ್ಷಕ್ಕೆ RCB ಫೈನಲ್ ಎಂಟ್ರಿ ಕೊಟ್ಟಿದ್ದೀವಿ. ಇವತ್ತು RCB ಗೆಲ್ಲುತ್ತೆ. ಹೌದಾ? ಮತ್ತು ಪಂಜಾಬ್ನು ಬೇರೆ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಪಂಜಾಬ್ ಅಂದ್ರೂ ನಮ್ಮ ಮುಂದೆ ನಡೆಯಲ್ರಿ. ಏನಿದ್ರು RCB ಗೆಲ್ಲುತ್ತೆ ಇವತ್ತು ಆಟ. ಹೌದು, ಇವತ್ತು ಹೆಂಗಿದ್ದಾರೆ ನಮ್ಮ ಬೌಲರ್ ಫಿಲ್ ಸಾಲ್ಟ್, ಓಪನರ್ ಬ್ಯಾಟಿಂಗ್ ನಮ್ಮ ವಿರಾಟ್ ಕೊಹ್ಲಿ ಅವರು ಚಲೋ ಆಡ್ತಾರೆ. ಅವರು ಕೂಡ ಮಿಡ್ಲ್ ಆರ್ಡರ್ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಚಲೋ ಆಡ್ತಾರೆ. ಸೊ ನಮ್ಮ ಫಿನಿಷರ್ ಜಿತೇಶ್ ಶರ್ಮಾ ಹಾಗೂ ರೋಮಾರಿಯೋ ಶೆಫರ್ಡ್ ಅವರ ಪವರ್ ಹಿಟ್ಟಿನ ಮುಂದೆ ಏನೂ ನಡೆಯಲ್ಲ. ಅಂದ್ರೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದೀರಾ? ಈ ವರ್ಷ ನಮ್ದೇ. ಸೋತು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಪಂಜಾಬ್ ಫೈನಲ್ ನಲ್ಲಿ ಸೆಣಸಾಟ ನಡೆಯಲಿದೆ. ಈ ಸೆಣಸಾಟದಲ್ಲಿ RCBಗೆ 18 ವರ್ಷಗಳ ನಂತರ ಜಯಭೇರಿ ಖಂಡಿತವಾಗಿ ಸಾಧಿಸಲಿದೆ. ಈ ಸಾಧನೆ ನಮ್ಮ ವಿರಾಟ್ ಕೊಹ್ಲಿಗೆ ಒಂದೇ ಟೀಮಿನಲ್ಲಿ ಸತತ 18 ವರ್ಷಗಳ ಒಂದೇ ತಂಡದಲ್ಲಿ ಇದ್ದಿದ್ದಾನೆ. ಆ ತಂಡಕ್ಕೆ ಅವನು ಬಹಳ ಕೊಡುಗೆ ಇದೆ. ಆ ಕೊಡುಗೆಗೋಸ್ಕರ ಅವನಿಗೆ ಈ ಜಯ ಆಗಬೇಕು. ನಮಗೆ RCBಗೆ ನಮ್ಮದೇ ಕಪ್ ಆಗಲಿದೆ ಅಂತೇಳಿ ನಾನು ಹಾರೈಸ್ತೇನೆ. ಈಶ ಹರಿವಿನಾಶ ಮಹಿಷಾಸುರಮರ್ದಿನಿ ಶತ್ರುಶೇಷ ಪರಿಸಮಾಪ್ತ ಸರ್ವ ಮೃತ್ಯುರೂಪಿಣಿ ಢಮ 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 ವಿಲಯ ಪ್ರಳಯ ಕಾರಿಣಿ.